ಇಶ್ಯೂನ ತಗೊಂಡು ನೀವು ಧರಣಿ ಮಾಡ್ತಾ ಇದ್ದೀರಿ. ಅದೇನು ನಗರದ ಹೃದಯ ಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದ ಎದುರುಗಡೆ ಇರ್ತಕ್ಕಂತಹ ಮಾಧ್ಯಮಿಕ ಶಾಲೆ ಏನಿದೆ ಆ ಶಾಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಪ್ರತಿಮೆಯ ಸ್ಥಾಪನೆ ಆದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಶಾಮಿಯಾನ ಬಟ್ಟೆ ಇದೆಯಲ್ಲ ಅದರಿಂದ ಮುಚ್ಚಿದ್ದಾರೆ. ಸೊ ಇದು ದೊಡ್ಡ ವಿವಾದ ಆಗಿರೋದ್ರಿಂದ ನಾನಿಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೆ, ಚಳುವಳಿನಲ್ಲಿ ಕೆಲಸ ಮಾಡಿದ್ದೆ. ಹಾಗಾಗಿ ಇಲ್ಲಿನ ಗೆಳೆಯರು ನೀವು ಸುಧಾಕರ್ ಅವರು ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು, ಅವರು ಇವತ್ತು ವಿದ್ಯಾವಂತರಾಗಿ ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ ಅಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ಈ ಹಿನ್ನೆಲೆಯಲ್ಲಿ ಆ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪ್ರತಿಮೆಯನ್ನ ಇಡತಕ್ಕಂಥದ್ದು ಅತ್ಯಂತ ಸೂಕ್ತವಾದಂತ ನಿರ್ಧಾರ. ಹಾಗಾಗಿ ಅದರ ಮನವರಿಕೆ ಮಾಡ್ಕೊಳ್ಳಿಕ್ಕೆ ನಾನು ಅವರು ಕರೆದ್ರು ಅನ್ನೋದನ್ನ ದೊಡ್ಡ ವಿವಾದ ಮಾಡಬಾರ್ದು. ಪೊಲೀಸ್ ಅವರು ನಮ್ಮನ್ನ ತಡೆಯೋದಕ್ಕೆ ಕಾರಣ ಯಾರು ಅವ್ರ ಮೇಲೆ ವಿವಾದ ಮಾಡಿ. ನಮ್ ಕಡೆ ಒಂದು ಗಾದೆ ಮಾಡ್ತಿಲ್ಲ ಕೇಳ್ತಾರೆ ಪೊಲೀಸರು, ಪಾಪ ಅವ್ರೇನ್ ಮಾಡಕ್ಕೆ. ಸೊ ಅದಕ್ಕೆ ನೀವು ಕಲ್ಲೋಡಿವಾಗ ಹುಷಾರಾಗಿ ಕಲ್ಲೋಡಿ. ಇಲ್ಲಿ ಆಡಳಿತ ವ್ಯವಸ್ಥೆ ಅಬ್ಜೆಕ್ಷನ್ ಏನು ಅಂತಂದ್ರೆ ಅನಧಿಕೃತವಾಗಿ ಇಟ್ಟಿದ್ದೀರಿ ಅಂತ. ಅಧಿಕೃತವಾಗಿ ಇಡೋದಕ್ಕೆ ತೊಂದರೆ ಮಾಡ್ತೀರಿ ಅಂತ ಗೊತ್ತಾದ್ಮೇಲೆ ಅನಧಿಕೃತವಾಗಿ ಅಧಿಕೃತವಾಗಿ ನಿಮ್ಮ ಅಪ್ಪಣೆ ತಗೊಂಡು ಇಡಕ್ಕೆ ನೀವು ಅವಕಾಶ ಕೊಡಲ್ಲ ಅಂತ ಗೊತ್ತಾಯ್ತು. ಹಾಗಾಗಿ ಯಾರೋ ಒಂದು ಅನಧಿಕೃತವಾಗಿ ಇಟ್ಟಿದ್ದಾರೆ. ನಾನು ಸವಾಲಾಗ್ತೀನಿ, ನಿಮಗೆ ತಾಕತ್ತಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು DC ಸಂಬಂಧಪಟ್ಟವ್ರು ಎಲ್ರಿಗೂ ತಾಕತ್ತಿದ್ರೆ ತೆಗಿರಿ ಅದನ್ನ ನೋಡೋಣ. ಅಂಬೇಡ್ಕರ್ ಸ್ಟ್ಯಾಚ್ಯೂನ ತೆಗಿರಿ. ಆಗಲ್ಲ ಅಂತ ನಿಮಗೆ ಗೊತ್ತಿದೆ. ಆಗಲ್ಲ ಅಂದ್ಮೇಲೆ ಆ ಕೊಳಕು ಬಟ್ಟೆನ ತೆಗಿರಿ. ಈಗ ನೀವು ತೆಗಿರಿ ಅಂತ 9 ದಿನದಿಂದ ಧರಣಿ ಮಾಡ್ತಾ ಇದ್ದಾರೆ ಹುಡುಗರು. ಪೊಲೀಸರನ್ನ ತಡೆದುಕೊಂಡೋಗಿ ತೆಗಿಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಅವರೇ ಕೊಟ್ಟಿರ್ತಕ್ಕಂಥ ಕಾನೂನಿನ ಉಲ್ಲಂಘನೆ ಮಾಡಬಾರದು ಅಂತ ಹೇಳಿ 9 ದಿನದಿಂದ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಸನ್ಮಾನ್ಯ ಸುಧಾಕರ್ ಅವರಿಗೆ ಇದು ಅರ್ಥ ಆಗ್ಬೇಕಾಗಿತ್ತು. ಅದು ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೂ ಅವ್ರ ತಂದೆ ಕಾಲದಲ್ಲಿ ಇದ್ದಾರೆ ಅಂತ ನನ್ಗನ್ಸುತ್ತೆ. ಅದೆಲ್ಲ ನಡೆಯಲ್ಲ, ಕಾಲ ಬದಲಾಗಿದೆ. ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬುದ್ಧಿ ಹೇಳಬೇಕಾಗಿರೋದು ಸಿದ್ದರಾಮಯ್ಯನವರಿಗೆ. ಮುಖ್ಯಮಂತ್ರಿಗಳು ಮಾತೆತ್ತಿದ್ರೆ ನಾವು ಅಂಬೇಡ್ಕರ್ ಪರ ಅಂತೀರಿ, ಸಂವಿಧಾನದ ಪರ ಅಂತೀರಿ, ಅಂಬೇಡ್ಕರ್ ವಿರುದ್ಧ ಕೆಲಸ ಮಾಡ್ತಿದ್ದೀರಲ್ಲ. ಇಲ್ಲಿ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂಗೆ ಪ್ರತಿಮೆಗೆ ಮಾಲಾರ್ಪಣೆ ಮಾಡ್ಬೇಕಾಗಿದ್ದಂತ ನಿಮ್ಮ ಸರ್ಕಾರ ಇವತ್ತು ಒಳಗ್ ಬಟ್ಟೆನ ಮುಚ್ಚಿದಿರಿ. ನಿಮ್ಗೆ ಏನು ಯೋಗ್ಯತೆ ಇದೆ ಅಂದ್ರೆ ಬಾಬಾ ಸಾಹೇಬ್ರನ್ನ ಒಂದಷ್ಟು ದಲಿತರು ಒಪ್ಪಲ್ಲ, ಇನ್ನೊಂದಷ್ಟು ದಲಿತರು ಒಪ್ಕೋತಾರೆ ಅಂತನಾ? ಇಲ್ಲ, ಆ ಥರ ಒಡಕ್ ಮೂಡ್ಸೋ ಅಂತ ಕೆಲಸನ ಕಾಂಗ್ರೆಸ್ ಮಾಡುತ್ತೆ. ನೀವು ಒಡಕಾಗ್ಬೇಡಿ ಅಂತ ಹೇಳ್ತೀನಿ. ಸಂವಿಧಾನ ದೊಡ್ಡ ದ್ರೋಹ ಅದು. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ. ಸಂವಿಧಾನವನ್ನು ಎತ್ತಿ ಹಿಡಿಯೋದಕ್ಕೆ ಯೋಗ್ಯತೆ ಇಲ್ಲ. ಯಾಕೆಂದ್ರೆ ಸಂವಿಧಾನಕ್ಕೆ ಹೆಚ್ಚು ಅಪಚಾರ ಮಾಡಿರೋರು ಕಾಂಗ್ರೆಸ್ನವರು. ಹೆಚ್ಚೆಚ್ಚು ಅಪಚಾರ ಮಾಡಿರೋ ಇನ್ನೊಂದು ಅಪಚಾರ ಯಾವುದು ಅಂದ್ರೆ ಈಗ ಬಾಬಾ ಸಾಹೇಬ್ರನ್ನ ತೆರೆಮರೆಯಾಗಿ ಸರ್ಸಕ್ಕೆ ನೋಡ್ತಾ ಇರೋದು. ಅವ್ರು ಯಾರೋ ಹೇಳ್ತಾ ಇದ್ರಂತೆ ಈ ಸ್ಟ್ಯಾಚ್ಯೂ ಇಟ್ಬಿಟ್ರೆ ಕೋಮು ಗಲಭೆ ಆಗುತ್ತೆ ಅಂತ. ಅದೇನು ಕೋಮು ಗಲಭೆ ಆಗ್ಬಿಡ್ತದೆ?
ಸಂವಿಧಾನ ಶಿಲ್ಪಿ ರೀ ಬಾಬಾ ಸಾಹೇಬ್ ಅಂಬೇಡ್ಕರ್. ಸಿಂಬಲ್ ಆಫ್ ನಾಲೆಡ್ಜ್. ಭಾರತದ ಕೋಮುವಾದವನ್ನ ಅಳಿಸ್ಲಿಕ್ಕೆ ಬಂದಂಥವ್ರು ಅವರು. ಅವ್ರು ಇಟ್ಬಿಟ್ರೆ ಕೋಮುವಾದ ಆಗ್ಬಿಡ್ತದ? ಅಂದರೆ ನಿಮ್ಮ ಉದ್ದೇಶ ಕೋಮುವಾದ ಸೃಷ್ಟಿ ಮಾಡೋದೇನಾದರೂ ಪ್ಲಾನ್ ಇದೆಯಾ ನಿಮಗೆ ಅಂತ? ಸೊ ಅದೆಲ್ಲ ನಡೆಯಲ್ಲ. ದಲಿತರು ಜಾಗೃತರಾಗಿದ್ದಾರೆ, ಅವ್ರಿಗೆ ಮೆಚುರಿಟಿ ಬಂದಿದೆ, ಪ್ರಬುದ್ಧರಾಗಿದ್ದಾರೆ, ಡೀಸೆಂಟಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಗೌರವ ಕೊಟ್ಬಿಟ್ಟು ಇದನ್ನು ತೆಗೀರಿ. ಇಲ್ಲ ಅಂತಂದರೆ ಈ ಉಗ್ರಲ್ಲಿ ಹೋಗೋದನ್ನ ಹುಡುಗರು ಕೊಡ್ಲಿ ಎತ್ಕೊಳ್ಳೋ ಸ್ಥಿತಿಗೆ ಬರ್ತದೆ. ಅದಾಗದು ಬೇಡ ಅಂತ ಅಂದರೆ ಬಾಬಾ ಸಾಹೇಬ್ರನ್ನ ಒಂದಷ್ಟು ದಲಿತರು ಒಪ್ಪಲ್ಲ, ಇನ್ನೊಂದಷ್ಟು ದಲಿತರು ಒಪ್ಕೋತಾರೆ ಅಂತನಾ? ಇಲ್ಲ, ಆ ಥರ ಒಡಕ್ ಮೂಡ್ಸೋ ಅಂಥ ಕೆಲಸನ ಕಾಂಗ್ರೆಸ್ ಮಾಡುತ್ತೆ. ನೀವು ಒಡ್ಕಾಕ್ಬೇಡಿ ಅಂತ ಹೇಳ್ತೀನಿ. ಸಂವಿಧಾನ ದೊಡ್ಡ ದ್ರೋಹ ಅದು. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳೋಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ. ಸಂವಿಧಾನವನ್ನು ಎತ್ತಿ ಹಿಡಿಯೋದಕ್ಕೆ ಯೋಗ್ಯತೆ ಇಲ್ಲ. ಯಾಕೆಂದರೆ ಸಂವಿಧಾನಕ್ಕೆ ಹೆಚ್ಚು ಅಪಚಾರ ಮಾಡಿರೋರು ಕಾಂಗ್ರೆಸ್ನವರು. ಹೆಚ್ಚೆಚ್ಚು ಅಪಚಾರ ಮಾಡಿರೋ ಇನ್ನೊಂದು ಅಪಚಾರ ಯಾವುದು ಅಂದರೆ ಈಗ ಬಾಬಾ ಸಾಹೇಬ್ರನ್ನ ತೆರೆಮರೆಯಾಗಿ ಸರ್ಸಕ್ಕೆ ನೋಡ್ತಾ ಇರೋದು. ಅವ್ರು ಯಾರೋ ಹೇಳ್ತಾ ಇದ್ರಂತೆ, ಈ ಸ್ಟ್ಯಾಚ್ಯೂ ಇಟ್ಬಿಟ್ರೆ ಕೋಮು ಗಲಭೆ ಆಗುತ್ತೆ ಅಂತ. ಅದೇನು ಕೋಮು ಗಲಭೆ ಆಗ್ಬಿಡ್ತದೆ? ಸಂವಿಧಾನ ಶಿಲ್ಪಿ ರೀ ಬಾಬಾ ಸಾಹೇಬ್ ಅಂಬೇಡ್ಕರ್. ಸಿಂಬಲ್ ಆಫ್ ನಾಲೆಡ್ಜ್. ಭಾರತದ ಕೋಮುವಾದವನ್ನ ಅಳಿಸ್ಲಿಕ್ಕೆ ಬಂದಂಥವ್ರು ಅವರು. ಅವ್ರು ಇಟ್ಬಿಟ್ರೆ ಕೋಮುವಾದ ಆಗ್ಬಿಡ್ತದ? ಅಂದರೆ ನಿಮ್ಮ ಉದ್ದೇಶ ಕೋಮುವಾದ ಸೃಷ್ಟಿ ಮಾಡೋದೇನಾದರೂ ಪ್ಲಾನ್ ಇದೆಯಾ ನಿಮಗೆ ಅಂತ? ಸೊ ಅದೆಲ್ಲ ನಡೆಯಲ್ಲ. ದಲಿತರು ಜಾಗೃತರಾಗಿದ್ದಾರೆ, ಅವ್ರಿಗೆ ಮೆಚುರಿಟಿ ಬಂದಿದೆ, ಪ್ರಬುದ್ಧರಾಗಿದ್ದಾರೆ, ಡೀಸೆಂಟಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಗೌರವ ಕೊಟ್ಬಿಟ್ಟು ಇದನ್ನು ತೆಗೀರಿ. ಇಲ್ಲ ಅಂತಂದರೆ ಈ ಉಗ್ರಲ್ಲಿ ಹೋಗೋದನ್ನ ಹುಡುಗರು ಕೊಡ್ಲಿ ಎತ್ಕೊಳ್ಳೋ ಸ್ಥಿತಿಗೆ ಬರ್ತದೆ. ಅದಾಗದು ಬೇಡ ಅಂತ ಅಲ್ಲ. ನಾನು ಮಾತಾಡಿದ್ನಲ್ಲ, ಏನು ಮಾತಾಡಿದ್ದಾರೆ ಅಮಿತ್ ಶಾ ಅವರು? ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋದು ನಿಮಗೆ ಫ್ಯಾಷನ್ ಆಗಿಬಿಟ್ಟಿದೆ ಅಂತ. ಯಾರಿಗೆ? ಕಾಂಗ್ರೆಸ್ನವ್ರಿಗೆ ಹೇಳಿದ್ದು. ಯಾವ ಕಾಂಗ್ರೆಸ್ನವ್ರಿಗೆ? ಬಾಬಾ ಸಾಹೇಬರು ತೀರ್ಕೊಂಡಾಗ ಶವ ಸಂಸ್ಕಾರ ಮಾಡೋಕ್ಕೆ ಜಾಗ ಕೊಡಲಿಲ್ವಲ್ಲ, ಅವ್ರಿಗೆ ಹೇಳಿರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದ್ನಲ್ಲ ನಾರಾಯಣ್ ಕಜರೋಳ್ಕರ್, ಅವನಿಗೆ ಪದ್ಮಭೂಷಣ ಕೊಟ್ರಲ್ಲ, ಆ ಕಾಂಗ್ರೆಸ್ಗೆ ಹೇಳಿರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡೋದಕ್ಕೆ 2-3 ದಶಕಗಳು ತಗೊಂಡ್ರಲ್ಲ, ಆ ಕಾಂಗ್ರೆಸ್ನವ್ರಿಗೆ ಹೇಳಿರೋದು. ಸೊ ನಿಮಗೆ ನಿಮ್ಮ ಪಾಪವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿರೋಂಥ ಅವಮಾನ, ಅನ್ಯಾಯದ ಪಾಪ ಇದೆಯಲ್ಲ, ಆ ಪಾಪವನ್ನು ತೊಳ್ಕೊಳ್ಳೋದಕ್ಕೆ ಅಂಬೇಡ್ಕರ್ ಹೆಸರು ಯಾಕೆ ಹೇಳ್ತೀರಿ? ದೇವ್ರ ಹೆಸರು ಹೇಳಿ ಅಂತ ಹೇಳಿದ್ದಾರೆ. 1.5 ಗಂಟೆ ಮಾತಾಡಿದ್ದಾರೆ. ಅದು ಯಾವುದೂ ಇಲ್ಲ, 12 ನಿಮಿಷದ 12 ಸೆಕೆಂಡ್ ಮಾತಾಡಿರೋದನ್ನ ಎತ್ತಿ ಕಾಂಟ್ರವರ್ಸಿ ಮಾಡಿದ್ದಾರೆ. ಅದು ನಡೆಯಲ್ಲ. ಎಷ್ಟು ದಿನ ನಡೆಯುತ್ತೆ ನೋಡೋಣ. ಅವ್ರು ಸುಳ್ಳು ಹೇಳಿ ನಾವು ಸತ್ಯ ಹೇಳ್ಕೊಂಡು ಹೋಗ್ತೀವಿ. ಈ ನಡುವೆ ಕಾಂಗ್ರೆಸ್ ಭಾರತೀಯ ಜನತಾ ಪಾರ್ಟಿ ಸಂವಿಧಾನ ವಿರೋಧಿಯಾಗಿ ಕೆಲಸ ಮಾಡಿರೋ ಒಂದನ್ನು ತೋರಿಸ್ಲಿ. ನಿಮಗೊಂದು ಉದಾಹರಣೆ ಹೇಳ್ಬಿಡ್ತೀನಿ. ಈ ಪ್ರಶ್ನೆ ಕೇಳಿರೋದ್ರಿಂದ ನಿಮಗೊಂದು ಉದಾಹರಣೆ ಹೇಳ್ತೀನಿ. ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನಕ್ಕೆ 106 ಸರಿ ತಿದ್ದುಪಡಿಯಾಗಿದೆ. ಈ 106 ತಿದ್ದುಪಡಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡಿರೋ ತಿದ್ದುಪಡಿ ಏನು ಗೊತ್ತಾ? ಎಷ್ಟು ಗೊತ್ತಾ? 22. ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಪೀರಿಯಡಲ್ಲಿ 14, ನರೇಂದ್ರ ಮೋದಿಜಿಯವ್ರ ಪೀರಿಯಡಲ್ಲಿ 8. ಈ 22 ತಿದ್ದುಪಡಿಗಳನ್ನು ನೋಡಿದ್ರೆ ಈ ಎಲ್ಲ ತಿದ್ದುಪಡಿಗಳು ದಲಿತರ ಪರವಾಗಿದೆ, ಮೀಸಲಾತಿ ಪರವಾಗಿದೆ, ಮಹಿಳೆಯರ ಪರವಾಗಿದೆ, ಹಿಂದುಳಿದ ವರ್ಗಗಳ ಪರವಾಗಿದೆ, ಬುಡಕಟ್ಟು ಜನರ ಪರವಾಗಿದೆ, ದೇಶದ ಪರವಾಗಿದೆ, ಸಂವಿಧಾನದ ಪರವಾಗಿದೆ. ಒಂದು ತೋರಿಸ್ಬಿಡ್ಲಿ ಇವರು. ಸಂವಿಧಾನಕ್ಕೆ ಅಪಚಾರ ಆಗುವಂತಹ ಒಂದು ತಿದ್ದುಪಡಿನ ತೋರಿಸ್ತೀವಿ. ಇವ್ರು ಯಾವುದನ್ನ ಎತ್ಕೋಬಹುದು? ಆರ್ಟಿಕಲ್ 370ನ ರದ್ದು ಮಾಡಿದ್ರಲ್ಲ, ಅದನ್ನ ಎತ್ಕೋಬಹುದು. ಆರ್ಟಿಕಲ್ 370 ಸಂವಿಧಾನದ ಭಾಗವ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ತಂದಂತ ಆರ್ಟಿಕಲ್ 370. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಜಮ್ಮು ಕಾಶ್ಮೀರದಲ್ಲಿ ಅಪ್ಲೈ ಆಗ್ತಿರ್ಲಿಲ್ಲ. ಅದರ ಪರಿಣಾಮ ಜಮ್ಮು ಕಾಶ್ಮೀರದಲ್ಲಿ ರಿಸರ್ವೇಶನ್ ಇಲ್ಲ. ಇದ್ಯಾವ ಸೀಮೆನೆಯ? ಒಂದು ದೇಶದಲ್ಲಿ 2 ಕಾನೂನು ಹೆಂಗ್ರಿ ಇರ್ತದೆ? ಒಂದು ದೇಶದಲ್ಲಿ 2 ಪ್ರಧಾನಿ ಹೆಂಗಿರ್ತಾರೆ? ಒಂದು ದೇಶದಲ್ಲಿ 2 ಬಾವುಟ ಹೆಂಗಿರ್ತದೆ?
ಅದನ್ನ ಸರಿಪಡಿಸ್ಬೇಕು ಅಂತ ಹೇಳಿ ಇಡೀ ದೇಶಕ್ಕೆ ಒಂದೇ ಕಾನೂನು ಅನ್ನೋದನ್ನ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಜಮ್ಮು ಕಾಶ್ಮೀರಕ್ಕೂ ಅಪ್ಲೈ ಆಗುತ್ತೆ ಅನ್ನೋದನ್ನ ತೋರಿಸೋದಕ್ಕೆ ದಿಟ್ಟ ನಿರ್ಧಾರ ತಗೊಂಡು ಭಾರತೀಯ ಜನತಾ ಪಾರ್ಟಿ, ವಿಶೇಷವಾಗಿ ಅಮಿತ್ ಶಾ ಅವರು ಆರ್ಟಿಕಲ್ 370 ತೆಗಿಲಿಕ್ಕೆ ತೀರ್ಮಾನ ಮಾಡಿ ತೆಗೆದಿದ್ದಾರೆ. ಚುನಾವಣೆ ನಡೆದಿದೆ. ನಿಮಗೆ ಗೊತ್ತಿರಲಿ, ಜಮ್ಮು ಕಾಶ್ಮೀರದ ಚುನಾವಣೆಯಲ್ಲಿ 9 ಮೀಸಲು ಕ್ಷೇತ್ರಗಳಿದೆ. 9 ಮೀಸಲು ಕ್ಷೇತ್ರಗಳಲ್ಲೂ ದಲಿತರು ಗೆದ್ದಿದ್ದಾರೆ. ಬಿಜೆಪಿ ಗೆದ್ದಿದೆ. ಈ ಹಿಂದೆ ಇರಲಿಲ್ಲ. ಇದನ್ನು ಹೇಳ್ಬೋದು ಅವರು. ಅದನ್ನ ಬಿಟ್ಟರೆ ಇನ್ನೇನು ಸಂವಿಧಾನ ವಿರೋಧಿ ಕೆಲಸ ಮಾಡಿದೆ ಬಿಜೆಪಿ ಅಂತ ಹೇಳ್ಬಿಟ್ಲಿ.